ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು. ಇನ್ನೊಂದು ಸ್ವಲ್ಪ ದಿನವೇ ಇರೋದು. ಡೇಟು ಕನ್ಫರ್ಮಾಗಿ ಯಾವಾಗ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರನೇ ಪ್ಯಾಕ್ ಮಾಡಿಬಿಡೋಣ ಬಟ್ಟೆನ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಏನು ಜಾಸ್ತಿ ಏನು ತೊಗೊಂಡೋಗ್ತಿಲ್ಲ, ಯಾಕೆ ಅಂತಂದರೆ ನಮಗೆ ಹಾಸ್ಪಿಟಲ್ ಹತ್ರನೇ ಅಲ್ಲೇ ಪಕ್ಕದಲ್ಲೇ ಎಲ್ಲನೂ ಸಿಗುತ್ತೆ. ಮತ್ತು ಮನೆಗೂ ಆಲ್ಮೋಸ್ಟ್ ಬರ್ತಾ ಇರ್ಬೋದು. ನಮ್ಮ ಯಜಮಾನ್ರು ಇಲ್ಲ ನಮ್ಮ ಅತ್ತೇನೋ ಯಾರು ಬಂದು ಎಲ್ಲನೂ ತೊಗೊಂಡು ಬರ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ನಾನು ನಮ್ಮಮ್ಮ ಮನೆಗೆ ಹೋಗಿಲ್ಲ. ಮೇನ್ ರೀಸನ್ ಫಸ್ಟು ನಾನು ಅಮ್ಮ ಮನೆಗೆ ಹೋಗೋಕ್ಕೆ ಅಲ್ಲಿ ಅಜ್ಜಿ ತಾತ ಇರೋದ್ರಿಂದ ಅವರಿಗೆ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಪೇನ್ ಏನಾರ ಬಂದರೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ನಾವು ಇಲ್ಲೇ ಇದ್ದೀನಿ. ಮತ್ತು ಏನಂತಂದರೆ ಜರ್ನಿ ಮಾಡೋಂಗಿಲ್ಲ ಅಂತ ಬೇರೆ ಡಾಕ್ಟರ್ ಹೇಳಿದರು. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಊರಲ್ಲಿ ಏನಂತಂದರೆ ತುಂಬ ದೂರ ಇದೆ ಹಾಸ್ಪಿಟಲ್ಸ್ ಎಲ್ಲ. ನಮ್ಮೂರಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಮತ್ತೆ ಅಲ್ಲಿ ಅಜ್ಜಿ ತಾತ ಇರೋದ್ರಿಂದ ಅಲ್ಲಿ ಕಾರು ಅವೆಲ್ಲ ಫೆಸಿಲಿಟೀಸ್ ಏನೂ ಇಲ್ಲ. ಅವರೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವರಿಗೂ ಹುಷಾರಿರಲ್ಲ ಅಲ್ವಾ. ಅದಕ್ಕೋಸ್ಕರನೇ ನಾನು ಇಲ್ಲೇ ಸೇರಿಕೊಂಡೆ. ಇಲ್ಲೇ ಒಂದೇ ಸತಿ ಡೆಲಿವರಿ ಮಾಡಿಸ್ಕೊಂಡು ಬೇಬಿ ಕರ್ಕೊಂಡು ಒಂದೇ ಸತಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗೆ ನಾನು ಅಮ್ಮ ಮನೆಗೂ ಇನ್ನೂ ಏನು ಪ್ಯಾಕ್ ಮಾಡಿಲ್ಲ. ಯಾಕೆ ಅಂತಂದರೆ ನಮ್ಮದು ಸ್ವಲ್ಪ ಡಿಲೇ ಆಗ್ಬೋದು. ಇಲ್ಲೇ ಬಂದು ನಾಮಕರಣ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋದು ಅನ್ನೋದೊಂದು ಇದೆ. ಅದಕ್ಕೋಸ್ಕರ ಏನೂ ಪ್ಯಾಕ್ ಏನು ಮಾಡಿಲ್ಲ. ಏನು ಹಾಸ್ಪಿಟಲ್ಗೆ ಒಂದು 3 ಡೇಸ್ಗೆ ಏನು ನೆಸೆಸಿಟಿ ಇದೆ ಅದು ಅಷ್ಟೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮನೆ ಹತ್ರ ಇರೋದ್ರಿಂದನೇ ನಮ್ಮ ಅತ್ತೆನೋ ನನ್ನ ನಾದಿನಿನೋ ಇಲ್ಲ ನನ್ನ ಗಂಡನೋ ಯಾರೋ ಒಬ್ಬರು ಬಂದ್ಬಿಟ್ಟು ಎಲ್ಲನೂ ತಗೊಂಡು ಬರ್ತಾರೆ. ಯಾವುದು ಪ್ರಾಬ್ಲಮ್ ಏನಿಲ್ಲ ಅದಕ್ಕೋಸ್ಕರ ಜಾಸ್ತಿ ಏನೂ ಪ್ಯಾಕ್ ಮಾಡ್ತಾಯಿಲ್ಲ. ಸ್ವಲ್ಪನೇ ಪ್ಯಾಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಬನ್ನಿ ಹಾಗಾದರೆ ಪ್ಯಾಕ್ ಮಾಡೋಣ. ನಾನು ಬಟ್ಟೆ ಅಂತ ಬೇಬಿಗೆ ಏನೂ ತೊಗೊಂಡಿಲ್ಲ. ಅದು ಫಸ್ಟೇ ಏನು ಪರ್ಚೇಸ್ ಮಾಡಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಏನೂ ತೊಗೊಂಡಿಲ್ಲ. ಮತ್ತು ನಮಗೆ ಬೇರೆ ಪಾಪು ಹಾಕಿರೋದನ್ನ ಹಾಕಬೇಕು ಅಂತ ಎಲ್ಲರೂ ಹೇಳಿದರು. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಬಟ್ಟೆಯನ್ನು ಈಸ್ಕೊಂಡ್ವಿ, ಬೇರೆ ಪಾಪುಗೆ ಹಾಕಿರೋದು. ನಾವೇನೂ ಪರ್ಚೇಸ್ ಮಾಡಿಲ್ಲ. ಬೇಬಿಗೆ ಅಂತ ಇದುವರೆಗೂ ಡೇ 1ಇಂದ ಇಲ್ಲಿವರೆಗೂ ನಾನಂತೂ ಏನೂ ಪರ್ಚೇಸ್ ಮಾಡಿಲ್ಲ. ನನ್ನ ಫ್ರೆಂಡು ಒಂದು ಪುಲೋವರ್ ತಂದುಕೊಟ್ಟಿದ್ದು ಬೇಬಿಗೆ ಅಷ್ಟೇ. ಅದು ಬಿಟ್ಕೊಂಡ್ರೆ ನಾನಂತೂ ಏನೂ ತೊಗೊಂಡಿಲ್ಲ. ಹೇಳ್ತಾರಲ್ವ ಮುಂಚೆಗೆ ಏನು ಪರ್ಚೇಸ್ ಮಾಡಬಾರ್ದು, ಇನ್ನೊಬ್ಬರು ಮಕ್ಳದ್ದು ಹಾಕಬೇಕು ಫಸ್ಟೇ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅಂತಲೇ ಏನೂ ತೊಗೊಳ್ಳಿಲ್ಲ. ಅಲ್ಲಿ ಈಸ್ಕೊಂಡಿರೋದೇ ಡ್ರೆಸ್ಸು ಒಂಥರ ಕ್ಯೂಟಾಗಿದೆ. ನಾನು ನನ್ನ ಚಿಕ್ಕಮ್ಮನ ಮಕ್ಕಳನ್ನು ನಮ್ಮ ಅಕ್ಕನ ಮಕ್ಕಳನ್ನು ನೋಡಿರೋದು, ಅವ್ರ ಬಟ್ಟೆ ಎಲ್ಲ ನೋಡಿರೋದು ಅದೊಂದು ಸೈಡ್. ಆದರೆ ನಮ್ಮದೇ ಬೇಬಿ ಅಲ್ವಾ, ಅದೊಂಥರ ಎಕ್ಸ್ಟ್ರೀಮ್ ಲೆವೆಲ್ ಫೀಲಿಂಗು. ಆ ಬಟ್ಟೆಗಳೆಲ್ಲ ನೋಡ್ತಾ ಇದ್ದರೆ ಒಂಥರ ಕ್ಯೂಟಾಗಿರುತ್ತೆ. ಬನ್ನಿ ಹಾಗಾದರೆ ನೋಡೋಣ ಬಟ್ಟೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಚೆನ್ನಾಗಿದೆ ಅಲ್ವಾ, ಒಂಥರ ಕ್ಯೂಟಾಗೆ. ಈ ಥರ ಡ್ರೆಸ್ಸಸ್ ನಂಗೆ ತುಂಬ ಇಷ್ಟ. ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ಗೊತ್ತಿಲ್ಲ, ಯಾವ್ದಾರಾದ್ರೂ ಇದೊಂಥರ ಚೆನ್ನಾಗಿದೆ. ಬಟ್ಟೆನೂ ಚೆನ್ನಾಗಿದೆ. ಅವರಂತೂ ತಂದಿರೋದಷ್ಟೇ, ಜಾಸ್ತಿ ಯೂಸೇ ಮಾಡಿಲ್ಲ. ಅವ್ರದ್ದು ಬೇಬಿ ಆಗಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಯೂಸೇ ಮಾಡಿಲ್ಲ. ಇದು ನೋಡಿ, ಇದು ಅಂತೂ ಕ್ಯೂಟಾಗೈತೆ. ನಾನು ಇದರಲ್ಲಿ ಫೋಟೋಶೂಟ್ ಮಾಡಿಸಿದೆ ಈ ಡ್ರೆಸ್ ಇಟ್ಕೊಂಡು. ಒಂಥರ ಚೆನ್ನಾಗಿದೆ ಅಲ್ವಾ. ಇದೇ ಥರ ಇನ್ನೂ ಒಂದಿದೆ, ಇದು ನೋಡಿ. ಇದು ಪ್ಲೇನೇ ಫುಲ್ಲು, ಆದ್ರೂ ಒಂಥರ ಕ್ಯೂಟಾಗಿದೆ. ಅದಾದಮೇಲೆ ಟೈ ಮಾಡೋದು ಬೇಬಿಗೆ. ಇಲ್ಲಿ ಟೈ ಕೊಟ್ಟಿದ್ದಾರೆ, ಈ ಟೈ ಮಾಡಬೇಕು. ಇದು ಒಂಥರ ಚೆನ್ನಾಗಿದೆ. ಈಗ ಸಮ್ಮರ್ಗಂತೂ ಇದು ಒಂಥರ ಬೆಸ್ಟು ಡ್ರೆಸ್ಸು ಬೇಬಿಗೆ. ಅದೊಂದಿದೆ. ಮತ್ತು ಇದು ಇದೆ. ಎಲ್ಲ ಹೊಸದೇನೆ, ಅವರು ಏನು ಯೂಸೇ ಮಾಡಿಲ್ಲ. ಅವ್ರದ್ದು ಗರ್ಲ್ ಬೇಬಿ ಆಯಿತು ಅಂತ ಅವರು ಫ್ರಾಕು ಅದು ಇದು ಹಾಕಿದ್ದಾರೆ. ಅವರು ಇವಾಗ ಸಮ್ಮರ್ಗಂತೂ ಇದು ಬೆಸ್ಟ್ ಅಂದರೆ ಬೆಸ್ಟು ಬೇಬಿಗೆ. ಇದು ಒಂದಿದೆ ನೋಡಿ,
ಕ್ಯೂಟಾಗಿ ಒಂಥರ ಚೆನ್ನಾಗಿದೆ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಮತ್ತು ಅದಾದಮೇಲೆ ನನ್ನ ಅಳಿಯೊಂದು 2 ಡ್ರೆಸ್ಸು ಅವ್ನ್ದು ಹಾಕಬೇಕು ಅಂತ ಅಂದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೆ ನಾನು. ಒಂಥರ ಚೆನ್ನಾಗಿದೆ ಅಲ್ವಾ, ಇದು ಒಂಥರ ಕ್ಯೂಟಾಗಿದೆ, ಒಂಥರ ಇಷ್ಟ ಆಯಿತು ನನಗೆ ಅದೊಂದು. ಮತ್ತು ಇದೊಂದು ಅವನದು. ಏನೇ ಆದರೂ ಯಾರದೇ ಹಾಕೋರು ನನ್ನ ಮನೆ ಮಕ್ಕಳು ಅದಂತ ಒಂಥರ ಕ್ಯೂಟಾಗಿ ಫಸ್ಟು ಏನು ಯಾವ ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ಯಾವುದೋ ಒಂದು ಅದಕ್ಕೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಎತ್ತಿ ಮಡಿಕೊಂಡಿದ್ದೆ. ಮತ್ತು ಇದು ಟೋಪಿ ಮತ್ತು ಇದು ಸಾಕ್ಸು, ಇದು ಕೈಗೆ ಹಾಕೋದು ಒಂಥರ ಕ್ಯೂಟಾಗಿದೆ. ಇದೇ 3 ಸೆಟ್ಸ್ ಇದೆ, ಅದನ್ನು ಅವರೇ ಕೊಟ್ಟಿರೋದು. ಮೈ ಫ್ಯಾಮಿಲಿ ಅಂತ ಬೇರೆ ಇದೆ, ಒಂಥರ ಕ್ಯೂಟಾಗಿ ಇಷ್ಟು ನಮ್ಮ ಕೈಯಷ್ಟು ಅಗಲ ಇದೆ, ಅದೇ ಅಷ್ಟೇ. ಅದೊಂಥರ ಖುಷಿ ಇವೆಲ್ಲ ನೋಡೋಕ್ಕೆ ಇಷ್ಟು ಖುಷಿ, ಹಾಕಿದ್ಮೇಲೆ ಇನ್ನೆಷ್ಟು ಖುಷಿ ಆಗಬಾರ್ದು ಅಲ್ವಾ. ಇದು ನೋಡಿ ಒಂಥರ ಚೆನ್ನಾಗಿದೆ ಅಲ್ವಾ, ಇದು ಪಿಂಕ್ ಕಲರ್ ಇದಲ್ಲೇ. ಮತ್ತು ಇನ್ನೂ ಒಂದಿದೆ, ಇದು ಸೆಟ್ಟು 2 ಸೆಟ್ಸ್ 3 ಸೆಟ್ಸ್ ಇದೆ. ಮತ್ತು ಅದಾದಮೇಲೆ ಇದು ಸ್ವೆಟರು, ಇದನ್ನು ಯೂಸ್ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ. ಇದನ್ನು ನನಗೆ ಇದು ಇಷ್ಟ ಆಯಿತು. ಇದು ಸೆಟ್ಟು ಬಂದಿದೆ, ಇದು ಪ್ಯಾಂಟು ಅದರದ್ದು. ಇಲ್ಲೇನಂತಂದರೆ ಓಪನ್ ಇಲ್ಲ ಪ್ಯಾಂಟಿಗೆ, ಅದಕ್ಕೆ ಫುಲ್ ಕಾಲೆಲ್ಲ ಕವರ್ ಆಗುತ್ತೆ, ಒಂಥರ ಬೆಚ್ಚಗಿರುತ್ತೆ ಅಂತ. ಬಟ್ ಈ ಶೆಕೆಯಲ್ಲಿ ಅದೆಲ್ಲ ಹಾಕ್ಸ್ಕೊಳ್ಳುತ್ತೋ ಬೇಬಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಚಳಿ ಆಗುತ್ತೆ ಸ್ಟಾರ್ಟಿಂಗು, ಬೇಬಿಗೆ ಎಲ್ಲ ಕವರ್ ಮಾಡಬೇಕು ಅಂತಿರ್ತಾರೆ. ಮತ್ತು ಇದು ಇಲ್ಲಿಗೆ ಕಟ್ಕೊಳ್ಳೋಕ್ಕೆ ಕೊಟ್ಟಿರ್ತಾರಲ್ಲ ಕತ್ತಿಗೆ, ಅವರು ಏನೋ ತಿನ್ನೋಷ್ಟರಲ್ಲಿ ಇದು ಕತ್ತಿಗೆ ಆಗತ್ತಾ ಇಲ್ಲ ಗೊತ್ತಿಲ್ಲ, ಒಂಥರ ಕ್ಯೂಟಾಗೈತೆ ಇದೂ. ಮತ್ತು ಇದು ಟೋಪಿ, ಅದೇ ಸೆಟ್ಟು, ಈ ಫುಲ್ಲು ಸೆಟ್ಟು ಒಟ್ಟಿಗೆ ಬಂದಿರೋದು, ಒಂಥರ ಚೆನ್ನಾಗೈತೆ ಅಲ್ವಾ. ಅದಾದಮೇಲೆ ಇದು ಸೆಟ್ಸು ಲಂಗೋಟ್ಸು, ಅದೂ ಅವರೇ, ಇದು ಅವ್ರು ಯೂಸ್ ಮಾಡಿಲ್ಲ ಜಾಸ್ತಿ, ಎಲ್ಲ ಬುಕ್ ಮಾಡಿ ಹಂಗೆ ನಮಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ಎತ್ತಿಟ್ಟು. ಅವರು ನಾವು ಅಂತಂದರೆ ಒಂದು 4 ಮಂತ್ಸ್ 5 ಮಂತ್ಸ್ ಪ್ರೆಗ್ನೆಂಟು, ಇದು ಅಂದರೆ ಡಿಫ್ರೆನ್ಸು, ಹಾಗಾಗಿ ಇದೆಲ್ಲ ಹಂಗೆ ಎತ್ತಿಟ್ಟಿದ್ರು ನಮ್ಮ ಬೇಬಿಗೆ ಅಂತ. ನೋಡಿ ಕಲರ್ ಒಂಥರ ಚೆನ್ನಾಗಿದೆ. ಇದು ಹಾಕ್ಸ್ಕೊಳತ್ತೆ ಏನೋ ಗೊತ್ತಿಲ್ಲ ಸ್ಟಾರ್ಟಿಂಗು, ಅದು ಇರಲಿ ಅಂತ ಒಂದು 5 ಸೆಟ್ನ ಎತ್ತಿಟ್ಕೊತೀನಿ. ಮತ್ತು ಅದಾದಮೇಲೆ ಗರ್ಲ್ ಬೇಬಿ ಆಗಲಿ ನಿಮಗೂ, ಅವ್ರಿಗೂ ಗರ್ಲ್ ಬೇಬಿ ಆಗಿದೆ ನಿಮಗೂ ಆಗಲಿ ಅಂತ ಅಂದ್ಬಿಟ್ಟು ಈ ಫ್ರಾಕ್ ಬೇರೆ ಕೊಟ್ಟಿದ್ದಾರೆ. ಒಂಥರ ಕ್ಯೂಟಾಗಿದೆ ಅಲ್ವಾ, ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ಗೊತ್ತಿಲ್ಲ. ಮಾಮ್ಸ್ ಗರ್ಲ್ ಅಂತ ಮಮ್ಮೀಸ್ ಗರ್ಲ್ ಅಂತ ಬೇರೆ ಇದೆ, ಇಲ್ಲಿ ನೋಡಿ ಒಂಥರ ಚೆನ್ನಾಗಿದೆ ಅಲ್ವಾ. ಅದು ಆದರೆ ತುಂಬ ಖುಷಿ. ನನಗಂತೂ ಬಾಯ್ಗಿಂತ ಗರ್ಲೇ ಜಾಸ್ತಿ ಇಷ್ಟ. ಗೊತ್ತಿಲ್ಲ ಯಾವ ಬೇಬಿ ಆಗುತ್ತೆ ಅಂತ, ಯಾವುದಾದ್ರೂ ನಮ್ಮ ಮಕ್ಕಳೇ, ನಾವೇ ಪ್ರೀತಿ ಮಾಡಿ ಬೆಳೆಸ್ಬೇಕು, ಅದೊಂಥರ ಖುಷಿ ಅಲ್ವಾ ನಮ್ಮದು ಬೇಬಿ ಅಂತ ಅಂದಾಗ. ಇದು ಒಂದಿದೆ ಟೊಪ್ಪಿ ಮತ್ತು ಸಾಕ್ಸ್, ಇವೆಲ್ಲ ಅವರೇ ಕೊಟ್ಕಳಿಸಿರೋದು, ಫುಲ್ ಎಲ್ಲ ಅವ್ರದ್ದು ಕೊಟ್ಕಳಿಸಿ ಹಾಕಿ ಫಸ್ಟು ಸ್ಟಾರ್ಟಿಂಗು ಬೇರೆಯವ್ರದ್ದು ಹಾಕ್ಬೇಕಲ್ವಾ, ಅದಕ್ಕೆ ಅಂತ ಕೊಟ್ಟಿರೋದು. ಮತ್ತು ನಾನು ಟವಲೆಲ್ಲ ಏನು ಪರ್ಚೇಸ್ ಎಲ್ಲ ಮಾಡಿಲ್ಲ. ಫಸ್ಟ್ ಬೇಬಿಗೆ ಏನಿದ್ರು ಅದು ಇದು ಅಂತ ಇದು ಮಾಡಬಾರ್ದು. ಅಂದರೆ ವೈಟ್ ಅಂದರೆ ವೈಟ್ ಟವಲ್ಲು, ವೈಟ್ ಬೆಡ್ಶೀಟು, ವೈಟ್ ಆಲ್ಮೋಸ್ಟು ಬೇಬಿಗಳಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗಾಗಿ ಟವಲ್ಲು ವೈಟ್ ಕಲರ್ ನಮ್ಮನೆಯಲ್ಲೇ ಇದ್ದಿದ್ದನ್ನೇ ವಾಶ್ ಮಾಡಿದ್ದೀನಿ, ಒಂಥರ ಚೆನ್ನಾಗಿದೆ. ಇದನ್ನೇ ಎತ್ತಿಕ್ಕೊತೀನಿ ಜಾಸ್ತಿ. ಯಾವ ಟವಲೆಲ್ಲ ಈ ಪಿಡ್ಡೆ ಪಾಪ ಎಷ್ಟಿರುತ್ತೆ, ಅದಕ್ಕೆಲ್ಲ ಟವಲ್ ಇಷ್ಟು ಅಗಲ ಇರೋದೆಲ್ಲ, ಇದು ವೈಟ್ ಕಲರಲ್ಲೇ ಒಂಥರ ಚೆನ್ನಾಗಿದೆ ಅಲ್ವಾ, ಇದೇನೆ ಅದಕ್ಕೋಸ್ಕರ ಇದನ್ನೇ ವಾಶ್ ಮಾಡಿ ಮಡಗಿದ್ದೀನಿ. ಮತ್ತು
ಬೇಬಿದೆಲ್ಲ ಅಷ್ಟೇ, ನಾನೇನು ಜಾಸ್ತಿ ತೊಗೊಂಡಿಲ್ಲ. ಮತ್ತು ಪೌಡರು, ಕ್ರೀಮ್ಸು ಅವೆಲ್ಲನೂ ನಾವು ಆಫ್ಟರ್ ಬೇಬಿನೇ ಅವೆಲ್ಲ ಪರ್ಚೇಸ್ ಮಾಡೋದು. ಇವಾಗ ಏನೂ ಪರ್ಚೇಸ್ ಮಾಡಲ್ಲ. ಅಂದರೆ ಬಿಫೋರ್ ಬೇಬಿ ಏನು ಪರ್ಚೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳಿರೋದ್ರಿಂದ ಏನು ಪರ್ಚೇಸ್ ಮಾಡಿಲ್ಲ, ನಾನು ಏನೂ ಮಾಡಲ್ಲ. ಆಫ್ಟರ್ ಬೇಬಿ ಎಲ್ಲ ಪರ್ಚೇಸ್ ಮಾಡ್ತೀನಿ. ಆಮೇಲೆ ಲಾಗ್ ಮಾಡಿ ಹಾಕ್ತೀನಿ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಬೇಬಿಗೆ ಅಂತ ಅಂದ್ಬಿಟ್ಟು. ಎಲ್ಲ ಇದೇ ಥರ ಹಾಕಬೇಕು ಅನ್ನೋದು ತುಂಬ ಇದೆ. ಬಟ್ ಇವಾಗ ಏನು ಪರ್ಚೇಸ್ ಮಾಡೋಂಗಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಏನು ಪರ್ಚೇಸ್ ಮಾಡ್ತೀನಿ. ಎಲ್ಲ ಪರ್ಚೇಸ್ ಮಾಡಿದ ಪ್ರತಿಯೊಂದು ತೋರಿಸ್ತೀನಿ, ಏನೇನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನನಗೆ ಒಂದು ಟವಲ್ಲು, ಇದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಒಂದು ಟವಲ್ ತೊಗೊಂಡಿದ್ದೀನಿ. ಮತ್ತು ಪ್ಯಾಂಟೀಸು, ನಮಗೆ ಏನು ಬೇಕು ಇನ್ನರ್ಸ್ ಎಲ್ಲ ಎತ್ತಿಕೊಂಡಿದ್ದೀನಿ, ಅದೊಂದು ಸೆಟ್ಸು. ಅದಾದಮೇಲೆ ಸ್ವೆಟರು ನಾನು ಹಾಕೋತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬೇಬಿಗೆ ಇದಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳಿರೋದ್ರಿಂದ, ಬೇಬಿಗೆ ಶೀತ ಆಗಬಾರ್ದಲ್ವ, ಅದಕ್ಕೋಸ್ಕರ ಅಂತ ನಾವು ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಸ್ವೆಟರು. ಇದು ಆಲ್ಮೋಸ್ಟು ಮಿನಿ ಲಾಗ್ಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಇರ್ತೀನಿ. ಇದು ಒಂಥರ ಜಾಸ್ತಿ ಸೆಕೆನೂ ಆಗೋಲ್ಲ, ಚಳಿನೂ ಆಗೋಲ್ಲ, ಮೀಡಿಯಮ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ. ಹೊಸದು ತೊಗೊಂಡಿದ್ದೀನಿ, ಅದನ್ನು ಹೆವಿ ಸೆಕೆ ಇರೋದ್ರಿಂದ ಹಾಕ್ಕೊಳ್ಳಲ್ಲ ಅಂತ ಅಂದ್ಕೊಂಡು ಇದನ್ನಷ್ಟೇ ತೊಗೊತಾ ಇದ್ದೀನಿ, ಜಾಸ್ತಿ ಏನೂ ತೊಗೊಂಡಿಲ್ಲ. ಅದಾದಮೇಲೆ ಸಾಕ್ಸು, ನನಗೆ ಸಾಕ್ಸ್ ಬಂದು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು. ಇದನ್ನು ಯಾರಿಗಾರ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಇದು ಸಾಕ್ಸು 6 ಸೆಟ್ ಏನೋ ಬಂದಿದೆ, ನಾನು 4 ಸೆಟ್ ಅಷ್ಟೇ ತೊಗೊಂಡಿದ್ದೀನಿ. ಇದೊಂದು ಕಲರು ಮತ್ತು ಇದೊಂದು ಕಲರು, ಇನ್ನೊಂದು ಇಲ್ಲೇ ಎಲ್ಲೋ ಇದೆ, ಬ್ಲೂ ಕಲರ್. ಅದು ಇದನ್ನು ತಗೊಂಡಿದ್ದೀನಿ. ನೋಡೋಣ, ಅಲ್ಲೇನು ಜಾಸ್ತಿ ಹಾಕ್ಕೊಡಲ್ಲ. ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಸೇರಿಯನ್ ಆದರೆ ಏನು ಮಾಡೋಕ್ಕಾಗಲ್ಲ, ನಾರ್ಮಲ್ ಆದರೆ ಇಟ್ಸ್ ಓಕೆ, ಎಲ್ಲ ಚೆನ್ನಾಗಾಯಿತು ಅನ್ನೋ ಖುಷಿ ಅನ್ನೋದು ಇರುತ್ತೆ. ಮತ್ತು ಇದಾದಮೇಲೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ, ಇದು ಏನು ಫೀಡಿಂಗ್ ನೈಟೀಸು ಎಲ್ಲ ಈ 3 ಸೆಟ್ಸ್ ಅಷ್ಟೇ ನಾನು ತೊಗೊಂಡಿರೋದು. ನೋಡಿ, ಇದು ಥರ ಚೆನ್ನಾಗಿದೆ. ಇದನ್ನು ಗೋಕುಶಾನಿ ಕಲೆಕ್ಷನ್ಸ್ ಅನ್ನೋ ಪೇಜಿಂದ ನಾನು ತರಿಸ್ಕೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ. ಇದನ್ನು ನಾನು ಒಂಥರ ಅವ್ರದ್ದು ಪೇಜಲ್ಲಿ ಚೆನ್ನಾಗಿರುತ್ತೆ, ಟ್ರಸ್ಟಿ, ಚೆನ್ನಾಗಿ ಬಟ್ಟೆ ಎಲ್ಲ ಚೆನ್ನಾಗಿ ಕಳಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ಗಳನ್ನೆಲ್ಲ ನೋಡಿ ಅದಾದಮೇಲೆ ನಾನು ಬುಕ್ ಮಾಡಿದ್ದು. ಸಖತ್ತಂದರೆ ಸಖತ್ತು ಇಷ್ಟ ಆಯಿತು. ಫುಲ್ಲು ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ. ಆಮೇಲೆ ಇನ್ನರಲ್ಲಿ ಅಂದರೆ ನಾವೇನು ವೇರ್ ಮಾಡಲ್ಲ ಟೈಮಲ್ಲಿ ಅಲ್ವಾ, ನಾರ್ಮಲ್ ನೈಟಿ ಅಷ್ಟೇ ಹಾಕ್ಕೊತೀವಲ್ಲ, ಅದು ಏನು ಒಳಗಡೆ ಎಲ್ಲ ಏನು ಕಾಣಿಸೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ. ಫುಲ್ ಕಾಲೆಲ್ಲ ಕವರ್ ಆಗುತ್ತೆ, ಒಂಥರ ಚೆನ್ನಾಗಿದೆ. ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೊಂದು ಕಲರ್, ಇದು ತೊಗೊಂಡಿದ್ದೀನಿ, ಇದೊಂದು ಮತ್ತು ಇದೊಂದು ಕಲರು, ಈ 3 ಕಲರು ತೊಗೊಂಡಿದ್ದೀನಿ. ಒಂಥರ ನನಗೆ ಇಷ್ಟೇ ನಾನು ತೊಗೊಂಡಿರೋದು. ಮತ್ತು ಇನ್ನೇನು ನಾನು ತೊಗೊಂಡಿಲ್ಲ. ಇನ್ನೇನೇ ಇದ್ರೂ ಅದೇ ಹೇಳಿದ್ನಲ್ಲ, ಹಾಸ್ಪಿಟಲ್ ಹತ್ರ ಇರೋದ್ರಿಂದನೇ ನಮ್ಮ ಯಜಮಾನ್ರು ಯಾರೋ ಬಂದು ಏನಾರೋ ತೊಗೊಂಡು ಬರ್ತಾರೆ. ನನಗೆ ಇವಾಗ ನಾರ್ಮಲಾಗಿ ಏನು ಬೇಕು ಅರ್ಜೆಂಟಿಗೆ ಅಂತ ಅನ್ನೋದು ಮಾತ್ರ ನಾನು ಎತ್ತಿಕೊಟ್ಟಿದ್ದೀನಿ. ಮತ್ತು ಫೈಲೆಲ್ಲ ಅವನು ಮಾಮೂಲಿ ನಾನು ಡೈಲಿ ತೊಗೊಂಡೋಗು ಅದು ಬ್ಯಾಗಲ್ಲೇ ಇದೆ. ಯಾವುದೂ ನಾನೇನು ಆಚೆ ಎಲ್ಲ ಏನೂ ತೆಗ್ದಿಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸು ಅದರಲ್ಲೇ ಮಡಗಿದ್ದೀನಿ, ಏನೂ ಇದು ಮಾಡಿಲ್ಲ. ಆಮೇಲೆ ಇದು ಬಂದು ಬೇಬಿ ಕ್ಯಾರಿ ಮಾಡ್ತಾರಲ್ಲ ಅದು ಇದೂ ಅವರೇನೆ ಕೊಟ್ಟಿದ್ದು. ಇದನ್ನು ನಾವು ಪರ್ಚೇಸ್ ಮಾಡಿಲ್ಲ, ಇದನ್ನು ಅವರೇನೆ ಬೇಬಿ ಎತ್ಕೊಂಡು ಬಂದಿರೋದಷ್ಟೇ. ಮತ್ತು ಅವ್ರು ಇದನ್ನು ಯೂಸೇ ಮಾಡಿಲ್ಲ. ಅವ್ರು ತುಂಬ ಬುಕ್ ಮಾಡಿಕೊಂಡು ಎಲ್ಲ ಮಡಿಕೊಂಡಿದ್ರು, ಹಾಗಾಗಿ
ಇದನ್ನು ಅವರೇ ಕೊಟ್ಟಿದ್ದು. ನೋಡಿ ಕ್ಯೂಟಾಗಿದೆ ಕೃಷ್ಣ. ಆಲ್ಮೋಸ್ಟ್ ನನಗಂತೂ ಕೃಷ್ಣನೇ ಕಂಡ್ರೆ ಆಗ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವಾಗ ಎಂಟ್ರಿ ಆದೆ ಆವಾಗಿಂದ ಒಂಥರ ಕೃಷ್ಣ ಇಷ್ಟ. ಅಲ್ಲಿ ನೋಡಿ ಅದು ಕೃಷ್ಣ ಐತೆ ಇಲ್ಲೇ. ಆಮೇಲೆ ಆ ಕಡೆನೂ ಒಂದಿದೆ ಕೃಷ್ಣ. ನನಗೆ ನಮ್ಮ ಮಮ್ಮಿಯವ್ರ ಅಣ್ಣ ಅವರು ಇಸ್ಕಾನ್ ಟೆಂಪಲ್ಗೆ ಹೋದಾಗ ಅದನ್ನು ಕೊಟ್ಟಿದ್ದು. ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಕೃಷ್ಣ ಅನ್ನೋದು ನನಗೆ ಅವಾಗಿಂದನೂ ಕಂಡ್ರೆ ದೇವ್ರ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಏನೋ ಗೊತ್ತಿಲ್ಲ, ನಾನು ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಆ ದೇವರು ತುಂಬ ಇಷ್ಟ ಆಗುತ್ತೆ. ಕ್ಯೂಟಾಗಿ ಐತೆ ಅಂತ ಅನಿಸುತ್ತೆ. ಹಂಗಂತ ಬಾಯ್ ಬೇಬಿ ಇಷ್ಟ ಅಂದರೆ ಇದು ಅಂತ ಅಂದ್ಕೊಬೇಡಿ. ನನಗೆ ಆಲ್ಮೋಸ್ಟ್ ಚಿಕ್ಕದ್ರಿಂದನೂ ನನಗೆ ಮೇಕಪ್ಪಿಂದ ಹಿಡಿದು ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ಮಗಳು ಆದರೆ ಅವಳಂತೂ ತುಂಬ ಚೆನ್ನಾಗಿರುತ್ತೆ ಲೈಫು. ಒಂಥರ ಏನು ಅಂತಂದರೆ ನನಗೆ ಅದರ ಮೇಕಪ್ಪಿಂದ ಹಿಡಿದು ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ. ಯಾರಿಗೇ ಆಗಲಿ ಅದೆಲ್ಲ ರೆಡಿ ಮಾಡೋದು, ಅವ್ರ ಮಗಳನ್ನ ಆ ಥರ ಒಂಥರ ಲಕ್ಸುರಿಯಿಂದ ನೋಡೋದು ಎಲ್ಲರಿಗೂ ಇಷ್ಟ. ಹಾಗಾಗಿ ನನಗೂ ಎಲ್ಲೋ ಒಂದು ಕಡೆ ಆಸೆ. ನಮ್ಮ ಯಜಮಾನ್ರಿಗಂತೂ ಗರ್ಲ್ ಬೇಬಿ ಆಗೋದ್ರಂತೂ ಅವ್ರ ನೆಲದ ಮೇಲೆ ಇರೋಲ್ಲ ಬಿಡಿ, ಅಷ್ಟು ಖುಷಿಯಾಗಿರ್ತಾರೆ. ಈ ಥರ ಇದೆ ಇದು. ಇಲ್ಲಿ ಬೇಬಿ ಮಲಗಿಸ್ಕೊಂಡು ತಗೊಂಡು ಬರೋದು ಆ ಥರ, ಅದಕ್ಕೋಸ್ಕರ ಇದು ಇರೋದು. ಇದು ನೋಡಿ ಚೆನ್ನಾಗಿದೆ ಅಲ್ವಾ. ನಾನೇನು ಬುಕ್ ಮಾಡಿಲ್ಲ ಡ್ರೆಸ್ಸಸ್ ಏನೂ. ಹಾಗಾಗಿ ನೆಕ್ಸ್ಟು ಏನೇನು ತರಿಸ್ಕೊಂಡೆ ಆಫ್ಟರ್ ಡೆಲಿವರಿ ಅನ್ನೋದನ್ನ ಎಲ್ಲ ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಇಷ್ಟೇ ನಾನು ಪ್ಯಾಕಿಂಗ್ ಮಾಡ್ಕೊತಿರೋದು. ಆಮೇಲೆ ಇನ್ನೇನು ಇಲ್ಲ, ಫೈಲ್ಸ್ ಎಲ್ಲ ಮಾಮೂಲಿ ನಮ್ಮದೇನು ಬ್ಯಾಗು ನಾನು ಡೈಲಿ ತೊಗೊಂಡೋಗ್ತಿದ್ದೆ ಅದರಲ್ಲೇ ಇದೆ. ನಾನೇನು ತೆಗ್ದಿಲ್ಲ, ಮನೆ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಆಮೇಲೆ ಅಷ್ಟೇ, ಟ್ಯಾಬ್ಲೆಟ್ಸ್ ಎಲ್ಲ ನಾನು ಕಂಟಿನ್ಯೂಸ್ ಆಗಿ ತೊಗೊತಿದ್ದೀನಿ. ಇನ್ನೇನು ಎತ್ತಿರೋದೇನೂ ಇಲ್ಲ. ಏನಾರ ಇದ್ದರೆ ಅರ್ಜೆಂಟಿಗೆ ಬಂದು ತೊಗೊಂಡು ಬರ್ತಾರೆ. ಅದಾದಮೇಲೆ ಇನ್ನು ಮಾಮೂಲಿ ಎಕ್ಸ್ಟ್ರಾ ಬಟ್ಟೆ ಏನೇನು ಇರುತ್ತೆ ಅಲ್ವಾ ಅದೆಲ್ಲ ನಮ್ಮ ಮಮ್ಮಿ ನೋಡ್ಕೊತಾರೆ. ನಮ್ಮ ಮಮ್ಮಿ ಎತ್ಕೊಂಡು ಬರ್ತಾರೆ. ನನ್ನ ಡ್ಯೂಟಿ ಏನು, ಇಷ್ಟು ಎತ್ತಿಕ್ಬೇಕು ಅದನ್ನು ಎತ್ತಿಕ್ತಿದ್ದೀನಿ ಅಷ್ಟೇ. ಅದು ಒಂಥರ ಚೆನ್ನಾಗಿ ಇರುತ್ತೆ. ಆಫ್ಟರ್ ಡೆಲಿವರಿ ಗೊತ್ತಿಲ್ಲ ಯಾವಾಗ ಇಂಥ ತಿರ್ಗಾ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವಾಗ ಪ್ರೆಸೆಂಟ್ ಓಕೆ, ನಾನೆಲ್ಲ ನಾರ್ಮಲಾಗಿದ್ದೀನಿ. ಡೆಲಿವರಿ ಡೇಟು ಹೇಳ್ತೀನಿ, ಮಿನಿ ಲಾಗಲ್ಲೋ ಇಲ್ಲ ನೆಕ್ಸ್ಟ್ ಬರೋ ಲಾಗಲ್ಲೋ ಹೇಳ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ ನಾನು. ಕಮೆಂಟ್ ಮಾಡಿ, ಚಿಕ್ಕದಾಗಿ ಏನಾದ್ರು ಒಂದು ಕಮೆಂಟ್ ಮಾಡಿ, ಅದನ್ನು ಓದೋಕ್ಕೆ ತುಂಬ ಖುಷಿಯಾಗಿರುತ್ತೆ. ನನಗೆ ನನ್ನ ಬೇಬಿಗೆ ಬ್ಲೆಸ್ ಮಾಡಿ, ನಾರ್ಮಲ್ ಡೆಲಿವರಿ ಆಗಲಿ ಅಂತಲೇ ಆಲ್ಮೋಸ್ಟ್ ಬ್ಲೆಸ್ ಮಾಡಿ. ಒಂಥರ ಖುಷಿ ಆಗುತ್ತೆ ಕಮೆಂಟ್ಸ್ಗಳು ಓದಿದಾಗ. ನನಗೂ ನೆಕ್ಸ್ಟು ವೀಡಿಯೋಸ್ ಮಾಡಬೇಕು ಅನ್ನೋದು ಬರುತ್ತೆ. ಮಾಡಬೇಕಲ್ವಾ, ನೆಕ್ಸ್ಟು ವೆಯ್ಟ್ ಮಾಡ್ತಾಯಿರ್ತಾರೆ ನನಗೋಸ್ಕರ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದೆ ತುಂಬ ಚೆನ್ನಾಗಿರೋ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ. ಯಾವುದೂ ಮಿಸ್ ಮಾಡಬೇಡಿ, ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ. ನಾನು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಏನೇನೋ ಒಂದೊಂದು ವರ್ಡ್ಸ್ಗಳು ಜಾಸ್ತಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿರ್ತೀನಿ. ಅದನ್ನು ಸರಿ ಮಾಡ್ಕೊತೀನಿ. ಇನ್ನೇನಿಲ್ಲ, ಇಷ್ಟೇ. ಇದು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ. ಬನ್ನಿ ಅದನ್ನು ಬ್ಯಾಗ್ಗಳು ಹಂಗೆ ಜೋಡಿಸ್ಬಿಡೋಣ ಎಲ್ಲನೂ. ನಾನು ಏನೋ ಜಾಸ್ತಿ ದೊಡ್ಡದೇನು ತೊಗೊತಿಲ್ಲ, ಇದೇ ಬ್ಯಾಗು. ಈ ಬ್ಯಾಗಲ್ಲೇ ಎಲ್ಲನೂ ಇಡ್ತೀನಿ. ಇದು ಫಸ್ಟು ನಂದೊಂದು ಸೈಡು, ಬೇಬಿದೊಂದು ಸೈಡು, ಎರಡು ಒಂದೇ ಬ್ಯಾಗಿಗೆ ಇಡ್ತೀನಿ. ಜಾಸ್ತಿ ಏನೂ ಇಲ್ಲ ಅಲ್ವಾ, ಸುಮ್ಮನೆ 2-2, 3-3 ಬ್ಯಾಗ್ ಏನಕ್ಕೆ, ಎಲ್ಲನೂ ಜಾಸ್ತಿ ಮಾಡ್ಕೊಬಾರ್ದು.
ಎಲ್ಲನೂ ಎತ್ಕೊಂಡು ಓಡಾಡಬೇಕಾಗುತ್ತೆ. ಆಮೇಲೆ ನಮ್ಮಮ್ಮ ಡಿಲ್ವರಿ ಆದಮೇಲೆ ಇಲ್ಲ ಅಂತಂದರೆ ಡಿಲ್ವರಿಗೆ ಪೇಯ್ನ್ ಬಂದಮೇಲೆ ಹೇಳಿದ್ರೆ ಬರ್ತಾರೆ. ಆಮೇಲೆ ಯಾಕೆ ಅಂತ ಅಂದರೆ ಅವರಿಗೂ ಇದಲ್ವಾ, ಅಂದರೆ ಅವರು ಅಪ್ಪ ನೋಡ್ಕೊಬೇಕು ಅಲ್ಲಿ, ಅಪ್ಪ ಅಮ್ಮ ಅಂದರೆ ಅಜ್ಜಿ ತಾತ, ಆಮೇಲೆ ಮಿಸ್ಟೇಕ್ ಮಾಡ್ಕೊಬೇಡಿ, ಅವರು ತಾತನ ನೋಡ್ಕೊಳ್ಬೇಕಲ್ವಾ. ಹಾಗಾಗಿ ಅವರು ಬರೋಕ್ಕೆ ಇಲ್ಲೇ ಬಂದು ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ಅಂತಲೇ ಇಲ್ಲಿರೋದು. ಅಂದರೆ ಎಲ್ಲನೂ ಒಟ್ಟಿಗೆ ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಮಾಡ್ತಾರೆ ಬಟ್ ಹಾಸ್ಪಿಟಲ್ಸ್ ಎಲ್ಲ ದೂರ ಅಲ್ವಾ, ಹೋಗೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರನೇ ಇಲ್ಲಿರೋದು. ಇಲ್ಲಿದ್ದರೆ ನಮ್ಮ ಯಜಮಾನ್ರು ಇರ್ತಾರೆ, ಒಂದು ಧೈರ್ಯ ಇರುತ್ತೆ ಅಂತ. ಅಲ್ಲಿ ಇದರ ಧೈರ್ಯ ಇರಲ್ಲ ಅಂತ ಅಲ್ಲ, ಆಮೇಲೆ ಬಟ್ ಏನೋ ಒಂಥರ ಈ ಟೈಮಲ್ಲಿ ಅವರು ಜೊತೆಗಿರಬೇಕು ಅನ್ನೋದು ತುಂಬ ಫೀಲಿಂಗ್ಸ್ ಇರುತ್ತೆ ಅಲ್ವಾ ಎಲ್ಲರಿಗೂ. ಹಾಗಾಗಿ ಅದಾದಮೇಲೆ ಸಾಕ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಮತ್ತು ಎಲ್ಲ ಬ್ಲೆಸ್ ಮಾಡಿ ಹೆಲ್ತಿಯಾಗಿ ಹುಟ್ಲಿ ಬೇಬಿ, ಏನು ಪ್ರಾಬ್ಲಮ್ ಆಗ್ದಂಗೆ ನಾರ್ಮಲಾಗಿ ಎಲ್ಲ ನಾರ್ಮಲಾಗಿ ಆಗಲಿ ಅನ್ನೋ ಥರ ಬ್ಲೆಸ್ ಮಾಡಿ. ನಂಗೆ ಗೊತ್ತು ಎಲ್ಲರೂ ಬ್ಲೆಸ್ ಮಾಡ್ತೀರಾ, ಏನು ಯಾರು ಕೆಟ್ಟದಂತೂ ಯಾರು ಬಯಸಲ್ಲ ಅಂತ. ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ. ಈ ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ಅದೇನೋ ಒಂಥರ ನಿಮ್ಮ ಕಮೆಂಟ್ ಓದಿದ್ರೆ ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕೆ ಖುಷಿ ಆಗ್ಬೋದೇನೋ, ಮಾಡ್ಬೋದಲ್ವಾ ಅನ್ನೋ ರೀಸನ್ಗೋಸ್ಕರ ಹೇಳ್ತಾಯಿದ್ದೀನಿ ಅಷ್ಟೇ. ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ. ಆ ಕಮೆಂಟ್ಸು ತುಂಬ ಏನಂತಾರೆ ಪ್ರೋತ್ಸಾಹ ಕೊಡುತ್ತೆ, ಮಾಡಬೇಕು ನೆಕ್ಸ್ಟು ವೀಡಿಯೋಸ್ಗಳನ್ನ. ನನ್ನ ನೋಡೋಕ್ಕೆ ಅಂತಲೇ ತುಂಬ ಜನ ಇದ್ದಾರೆ, ನನ್ನ ವೀಡಿಯೋಸ್ ನೋಡೋಕ್ಕೆ ಅಂತಲೇ ವೀಡಿಯೋಸ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿರ್ತಾರೆ ಅಂತ ನನಗೂ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಅದಾದಮೇಲೆ ನೋಡಿ, ಇಷ್ಟೇ ಪ್ಯಾಕಿಂಗು, ಇಷ್ಟೇ, ಇನ್ನೇನು ಜಾಸ್ತಿ ತೊಗೊಂಡಿಲ್ಲ ನಾನು, ಇಷ್ಟೇ ಇಷ್ಟಾಗಿತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ. ಅದಾದಮೇಲೆ ಇದ್ರ ಜೊತೆನೇ ಒಂದು ವಿಡಿಯೋ ಅಟ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ Q&A ವ್ಲಾಗ್ ಮಾಡ್ತೀನಿ, ಅದಕ್ಕೆ ಏನೋ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಹಾಕಿದ್ದೆ. ಬಟ್ ನನಗೆ ಅಂದರೆ ಜಾಸ್ತಿ ಜನ ಯಾರೂ ಮೆಸೇಜ್ ಮಾಡಿಲ್ಲ, ಒಂದು 3 ಮೆಂಬರ್ಸ್ ಏನೋ ಮಾಡಿದ್ರು. ಅದು ಅವರಿಗೂ ರಿಪ್ಲೈ ಮಾಡಬೇಕಲ್ವಾ, ಅದಕ್ಕೋಸ್ಕರನೇ ರಿಪ್ಲೈ ಮಾಡ್ತಾಯಿದ್ದೀನಿ. ಅದೇನು ಓದೋ ಅವಶ್ಯಕತೆ ಇಲ್ಲ, 3 ನೆನಪೇ ಇದೆ. ಫಸ್ಟು ಕ್ವಶನ್ ನನ್ನ ಫ್ರೆಂಡೇ ಮೆಸೇಜ್ ಮಾಡಿದ್ದು, ಸ್ಮಿತಾ ಅಂತ. ಅವರು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ಲು. ಫ್ರೆಂಡ್ಶಿಪ್ ನಮ್ಮದು ಡಿಗ್ರಿಲಿ ಸ್ಟಾರ್ಟ್ ಆಗಿದ್ವು, ಒಂಥರ ಚೆನ್ನಾಗಿತ್ತು. ನಾವು ಒಂದು 6 ಮೆಂಬರ್ಸ್ ಎಲ್ಲ ಜೊತೆಗೆ ಇದ್ವಿ. ಅವಳ ಜೊತೆ ನನಗೆ ಬಾಂಡಿಂಗ್, ನಾವು 3 ಇಯರ್ಸ್ ಡಿಗ್ರಿ ಮಾಡಿದ್ರು ನನಗೆ ಅವ್ರ ಜೊತೆ ಜಾಸ್ತಿ ಬಾಂಡಿಂಗ್ ಬಂದಿದೆ ಫೈನಲ್ ಇಯರ್ ಡಿಗ್ರಿಲಿ. ಯಾಕೆ ಅಂತಂದರೆ ಆ ಟೈಮಲ್ಲಿ ಅವಳು ಮದುವೆ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ ಓಡಾಡಿಕೊಂಡು ಆ ಟೈಮಲ್ಲಿ ಎಂಜಾಯ್ ಮಾಡಿದ್ದೀವಿ. ಅವಳು ಎಲ್ಲೋ ಒಂದು ಕಡೆ ನಮ್ಮ ಮನೆಯಿಂದನೇ ಹೋಗ್ತಾ ಇದ್ದಾಳೆ ಯಾರೋ ಅನ್ನೋ ಥರ ಫೀಲ್ ಆಗಿಬಿಡ್ತು. ಒಂಥರ ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಹೀಗೆ ಇರುತ್ತೆ ಲೈಫ್ ಲಾಂಗು. ನಾನಂತೂ ಯಾವ ಫ್ರೆಂಡ್ಶಿಪ್ನೂ ಬಿಡಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಫ್ರೆಂಡು ಅಂತ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ವಿ. ಇವಾಗ ಅವಳಿಗೂ ಮ್ಯಾರೇಜ್ ಆಗಿದೆ, ನನಗೂ ಮ್ಯಾರೇಜ್ ಆಗಿದೆ. ಅವ್ಳಿಗೆ ಆಲ್ರೆಡಿ ಬೇಬಿ ಇದೆ, ಗರ್ಲ್ ಬೇಬಿ ಇದೆ. ಒಂಥರ ಚೆನ್ನಾಗಿದೆ ಲೈಫು. ಸಿಗೋಣ, ಜಾಸ್ತಿ ದಿನ ಅಂದ್ರೇನು ವರ್ಷಾನ್ಗಟ್ಲೆ ಆಗಿದೆ ನೋಡಿ. ಬಟ್ ಫೋನಲ್ಲಿ ಮಾತಾಡೋದೇನು ಕಮ್ಮಿ ಆಗಿಲ್ಲ. ಇವತ್ತು ಫೋನ್ ಮಾಡ್ತಾಳೆ, ಪ್ರತಿಯೊಂದೂ ಕೇಳ್ತಾಳೆ, ಹೆಂಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು. ಅವಳು ಒಬ್ಬಳೇ ಅಂತಲ್ಲ, ತುಂಬ ಎಲ್ಲ ಫ್ರೆಂಡ್ಸು ಕೇಳ್ತಾರೆ. ಬಟ್ ಅವಳು ಎಲ್ಲನೂ ಕೇಳ್ತಾಳೆ ಅಲ್ವಾ. ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್.
ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಮುಂದೆನೂ ಚೆನ್ನಾಗಿ ಇದ್ದೇ ಇರುತ್ತೆ ಅನ್ನೋದಷ್ಟೇ. ಅದಾದಮೇಲೆ ನನ್ನ ಫ್ರೆಂಡಿಂದ ನನಗೆ ಫ್ರೆಂಡ್ ಆಗಿದ್ದು ಬೆಂಗಳೂರಲ್ಲಿ, ಅವಳು ಚಾರ್ಮಿ ಅಂತ, ಅವಳು ಮೆಸೇಜ್ ಹಾಕಿದ್ದು ಏನಂತ, ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಜಾಸ್ತಿ ದಿನ ಏನೂ ಇಲ್ಲ, ಇನ್ನೇನು ಅವ್ರು ಹೇಳಿದರೆ ಆ ಡೇಟಿಗೆ ಬರಬೇಕು, ಇಲ್ಲಾಂತಂದರೆ ಅಷ್ಟೊತ್ತಿಗೆ ಏನಾರ ಪೇಯ್ನ್ ಬಂತು ಅಂತಂದರೆ ಅವಾಗ ಬನ್ನಿ ಅಂತ ಅಂದ್ಬಿಟ್ಟು. ಆಮೇಲೆ ಅದಾದಮೇಲೆ ಇನ್ನೊಬ್ಬರು ಯಾರೋ ವೈಫ್ ಆಫ್ ಪ್ರವೀಣ್ ಏನು, ಅವರು ನೇಮ್ ಅಷ್ಟು ಗೊತ್ತಿಲ್ಲ, ಅವರು ಮೆಸೇಜ್ ಮಾಡಿದ್ದಾರೆ, ಸಿಸ್ ಬೇಬಿ ಆಯಿತಾ, ಯಾವ ಬೇಬಿ ಅಂತ ಅಂದ್ಬಿಟ್ಟು. ಬೇಬಿ ಇನ್ನೂ ಆಗಿಲ್ಲ, ಯಾವ ಬೇಬಿ ಅಂತ ನಮಗೂ ಗೊತ್ತಿಲ್ಲ. ಯಾವ ಬೇಬಿ ಆಗತ್ತೆ ನೋಡೋಣ, ಯಾವ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಒಬ್ಬೊಬ್ಬರು ಫೇಸ್ ನೋಡಿ ಕಮೆಂಟ್ ಮಾಡ್ತಾರೆ ಅಲ್ವಾ, ಎಲ್ಲರೂ ಯಾವ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಒಬ್ಬೊಬ್ಬರು ಫೇಸ್ ನೋಡಿನೇ ಎಲ್ಲ ಹೇಳ್ತಾರೆ ಅಲ್ವಾ, ನಮಗೆ ಖುಷಿ. ಗರ್ಲ್ ಬೇಬಿ ಆದ್ರೇ ತುಂಬ ಖುಷಿ ಆಗುತ್ತೆ, ಬಾಯ್ ಆದರೂ ಏನೂ ಬೇಜಾರಿಲ್ಲ. ಏಕೆ ಅಂತಂದರೆ ಯಾವುದೇ ಆಗಲಿ ನಮ್ಮದೇ ಪಾಪು ಅಲ್ವಾ, ನಾವೇ 9 months ಎಷ್ಟು ಇದಾಗಿ ಪ್ರೀಷಿಯಸ್ ಆಗಿ ಆ ಡೇಗೋಸ್ಕರ ವೇಟ್ ಮಾಡಿರ್ತೀವಿ. ಆ್ಯಂಡ್ ಆ ಟೈಮಲ್ಲಿ ಎಷ್ಟೆಲ್ಲ ಟ್ಯಾಬ್ಲೆಟ್ಸಿಂದ ಹಿಡ್ದು ಪ್ರತಿಯೊಂದೂ ಅದಕ್ಕೋಸ್ಕರ ಅಂತಲೇ ನಮ್ಮ ಲೈಫ್ನೇ 9 months ಒಂಥರ ಮುಡ್ಪಿಟ್ಬಿಟ್ಟಿರ್ತೀವಿ. ಯಾಕೆ ಅಂತಂದರೆ ಅದೊಂಥರ ಸ್ಪೆಷಲ್ ಅಲ್ವಾ, ನಾವೇ ಇನ್ನೊಬ್ಬರು ಹೊಟ್ಟೆಲಿ ಹುಟ್ಟಿರ್ತೀವಿ, ನಮ್ಮ ಹೊಟ್ಟೆಲೇ ಇನ್ನೊಂದು ಬೇಬಿ ಅಂದರೆ ಹುಟ್ಟುತ್ತೆ ಅಂತಂದರೆ ಅದೆಲ್ಲರಿಗೂ ಸ್ಪೆಷಲ್. ಎಲ್ಲರಿಗಿಂತ ಅಪ್ಪ ಅಮ್ಮಂಗಂತೂ ತುಂಬ ಸ್ಪೆಷಲ್ ಆಗಿರುತ್ತೆ. ನನಗೆ ನನ್ನ ಗಂಡಂಗಂತೂ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ನನ್ನ ಲೈಫಲ್ಲಿ ಬೇಡ, ನನಗೆ ಬೇಬಿನೇ ಬೇಡ, ನನಗೆ ನೀನೊಬ್ಬನೇ ಸಾಕು ಅಂತ ಇದ್ದಿರೋ ಟೈಮಲ್ಲಿ ನನ್ನ ಗಂಡ ಹೇಳಿದ್ದು ಒಂದೊಂದು ಮಾತುಗಳೂ ಆ ಟೈಮಲ್ಲಿ ನನ್ನ ಚೇಂಜ್ ಮಾಡಿದ್ದು. ಅದೊಂದು ರೀಸನು. ಒಂದು ನನ್ನ ಅಳಿಯ, ನಾನು ಯಾವಾಗಲೂ ಮಿನಿ ಲಾಗಲ್ಲೆಲ್ಲ ಆಗ್ತಾಯಿರ್ತೀನಿ ಅಲ್ವಾ, ಅವನಿಂದ ಸ್ವಲ್ಪ ನನ್ನ ಲೈಫಲ್ಲಿ ಮಕ್ಕಳಂದರೆ ತುಂಬ ಇಷ್ಟ ಆಗೋದು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಇವತ್ತು ಅಷ್ಟೇ, ಅವನು ನನ್ನ ಚಿಕ್ಕಮ್ಮನ ಮಕ್ಕಳು ಏನಿದ್ದಾರೆ ಅವ್ರದ್ದು ಅಷ್ಟೇ. ಇವಾಗ ಸ್ವಲ್ಪ ಆಚೆ ಕಡೆ ಮಕ್ಕಳು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆವಾಗ ನಾನು ಬೇಬಿನೂ ಹತ್ರಕ್ಕೆ ಸೇರಿಸ್ಕೊತಿರ್ಲಿಲ್ಲ, ಎಲ್ಲರ ಮೇಲೂ ಕಿರ್ಚಾಡಿವೆ. ನನ್ನ ಚಿಕ್ಕಮ್ಮ ಎಲ್ಲರ ಹತ್ರನೂ ಕಿರ್ಚಾಡ್ತಿದ್ದೆ, ಈ ಅಪ್ಪ ಮೊದಲು ಹೋಗಿ ನಿಮ್ಮ ಮನೆಗೆ ಅನ್ನೋ ರೇಂಜಿಗೆ ಆಡ್ತಿದ್ದೆ. ಇವಾಗ ಓಕೆ, ನಮ್ಮ ಲೈಫಲ್ಲಿ ಬೇಬಿ ಬಂದ್ರೇ ಒಂದು ವ್ಯಾಲ್ಯೂ ಅನ್ನೋದು ಅರ್ಥ ಆಯಿತು. ಒಂಥರ ಚೆನ್ನಾಗಿದೆ. ಸಿಸ್ ಯಾವ ಬೇಬಿ ಆಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿ, ನೋಡೋಣ ಯಾವ ಬೇಬಿ ಆಗುತ್ತೆ. ನೆಕ್ಸ್ಟು ಬೇಬಿ ಆದಮೇಲೆ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಥ್ಯಾಂಕ್ ಯು ಸೋ ಮಚ್. ಡೈಲಿ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಕಾನ್ಸ್ಟೆಂಟಾಗಿ ಇದ್ದೀನಿ, ಬಟ್ ಜಾಸ್ತಿ ಎಲ್ಲನೂ ತೋರ್ಸೋಕ್ಕಾಗ್ತಿಲ್ಲ. ನಾನು ಹೆಂಗಿದ್ದೀನಿ ಡೈಲಿ ನಾವೇನು ಇದು ಮಾಡ್ತಿದ್ದೀನಿ ಅಂತ. ನಾನು ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ಇವಾಗ ಏನೇನು ಚಿಕ್ಕ ಪುಟ್ಟ ಕಸ ಗುಡಿಸೋದು ಮಾಮೂಲಿ ಏನೇನಿರುತ್ತೆ ಅದನ್ನಷ್ಟೇ ಮಾಡ್ಕೊಳ್ಳೋದು, ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ಮೊದಲಿನ ಥರ ಎಲ್ಲನೂ ನಮ್ಮ ಅತ್ತೆನೇ ಮಾಡ್ತಾರೆ. ನಾನೊಂಥರ ಬ್ಲೆಸ್ಟು. ಹೋದ್ಸತಿ ವಿಡಿಯೋದಲ್ಲೂ ಹೇಳಿದ್ದೀನಲ್ವ, ನಮ್ಮ ಅತ್ತೆನೇ ಎಲ್ಲ ಮಾಡೋದು. ನಾನೊಂಥರ ಬ್ಲೆಸ್ಟು ಗೊತ್ತಾ. ಎಲ್ಲರೂ ಹಂಗೆ ಹಿಂಗೆ ಅಂತ. ನನಗೆ ಇರೋದು ಅಂದರೆ ನಮ್ಮ ಯಜಮಾನ್ರು ಅಮ್ಮ ಅತ್ತೆ ಆದರೆ ಅವ್ರ ತಂಗಿ ಅಕ್ಕ ಎಲ್ಲರೂ ನನಗೆ 3 ಜನ ಅತ್ತೆದಿರು. ಅವರು ಒಂಥರ ನನಗೆ ತುಂಬ ಇಷ್ಟಪಡ್ತಾರೆ. ನಮಗೋಸ್ಕರ ಅಂತಲೇ ಜಾಸ್ತಿ ಪ್ರೀತಿ ಕೊಡ್ತಾರೆ. ಅದೊಂಥರ ಸಖತ್ ಇಷ್ಟ ನನಗೆ. ಯಾಕೆ ಅಂತಂದರೆ ನಮ್ಮ ಅತ್ತೆಗೆ ನಾನು ಸ್ಪೆಷಲ್ ಆಗಿರಬೇಕು. ಯಾಕೆ ಅಂತಂದರೆ ಅವ್ರ ಮಗನೇ ಹೆಂಡ್ತಿಂತ ಖುಷಿ ಇರಬೇಕು. ನನ್ನ ಸೊಸೆ, ನನ್ನ ಒಬ್ಬಳೇ ಸೊಸೆ ಅಂತ ಅಂದ್ಬಿಟ್ಟು ಅವರಿಗೆ ಆಸೆ ಇರಬೇಕು. ಆದರೂ ಅವ್ರ ಅಕ್ಕ ತಂಗಿಗೆಲ್ಲ ಆಸೆ. ಯಾಕೆ ಅಂತಂದರೆ ಅವರಿಗೆ ಇರೋದು ನಾನು ಸೊಸೆ, ಇನ್ನೊಬ್ಳು ನನ್ನ ಆರ್ಗೀತಿ ಇತ್ತಲ್ಲ ಅವಳು, ಇಬ್ಬರೇ ಸೊಸೆದಿರು. ಹಾಗಾಗಿ ಅವ್ರ ಮಕ್ಕಳನ್ನ ಬೇರೆ ಥರ, ನಮ್ಮನ್ನ ಬೇರೆ ಥರ ಅವ್ರು ಯಾವತ್ತೂ ನೋಡಿಲ್ಲ. ಅವಳನ್ನೇ ಆಗಲಿ ನನ್ನೇ ಆಗಲಿ ಇವತ್ತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮತ್ತೆ ಒಂದು ಕಡೆ ಪ್ರೀತಿ ತೋರಿಸೋದಾದರೆ, ನಮ್ಮತ್ತೆ ತಂಗಿ ಇನ್ನೊಂದು ಕಡೆ ಪ್ರೀತಿ ತೋರಿಸೋದೇ ಬೇರೆ.
ತುಂಬ ಸ್ಪೆಷಲ್ಲು. ಈ ಜಾಸ್ತಿ ನಮ್ಮ ಅತ್ತೆ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಂದರೆ ನಮ್ಮ ಚಿಕ್ಕತ್ತೆಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳ್ಕೊತೀನಿ, ಹಿಂಗೆ ಐತೈತೆ ಅಂತ. ಅವ್ರು ಎಷ್ಟೇ ನಂಗೆ ಕಾಲ ಹೇಳಿದ್ರು ಅವ್ರೊಂಥರ ಸ್ಪೆಷಲ್, ನಂಗೆ ತುಂಬ ಇಷ್ಟ ಆಗ್ತಾರೆ ಅಷ್ಟೇ. ಇಷ್ಟ ಆಗಿತ್ತು. ಕಮೆಂಟ್ ಮಾಡಿ ಮರಿಬೇಡಿ ಯಾವ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇಷ್ಟೇ. ನೆಕ್ಸ್ಟು ಡೆಲಿವರಿ ಲಾಗ್ ಮಾಡೋಕ್ಕೆ ಆದರೆ ಮಾಡ್ತೀನಿ, ಇಲ್ಲಾಂತಂದರೆ ಅದು ನಾನು ಮಾಡ್ತೀನಿ ಅಂತ ಭರವಸೆ ಕೊಡಲ್ಲ. ಯಾಕೆಂದರೆ ಆವತ್ತಿನ ಡೇ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಷ್ಟೇ. ಆಮೇಲೆ ನಾನು ಬೇಕಾದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಅಷ್ಟೇ, ಇನ್ನೇನೂ ಇಲ್ಲ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ. ಥ್ಯಾಂಕ್ ಯು.